RCB ಮಹಿಳಾ ಎರಡನೇ ಬಾರಿಗೆ ಹೌದು. ಏನಿಸ್ತು, ಹೇಗಿತ್ತು ಮ್ಯಾಚ್? ಗ್ರೇಟ್ ಅನ್ನಿಸ್ತು. ಏನಕ್ಕೆ ಅಂದರೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಹೆಂಗಿತ್ತು ಅಂದರೆ ಡೌಟ್ ಇತ್ತು, ಹೊಡಿತಾರೋ ಇಲ್ವೋ, ಯಾಕೆಂದರೆ 2 ವಿಕೆಟ್ ಬಿದ್ದುಬಿಟ್ರೆ ಆಗ್ತಾ ಇರಲಿಲ್ಲ. ಬಟ್ ಸ್ಮೃತಿ ಆಡಿದ್ದು ಮತ್ತು ಓಲ್ ಇಬ್ಬರದು ಮೋಸ್ಟ್ಲಿ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಅನಿಸುತ್ತೆ. 150 ಔಟ್ ಪ್ಲಸ್ ಬಂತು. ಸೊ ಅದೊಂದು ಪಾರ್ಟ್ನರ್ಶಿಪ್ಪಿಂದ ಸಕ್ಕದಾಗಿತ್ತು. ಕೊನೆಯಲ್ಲಿ ಎಸ್ಪೆಷಲಿ ಸ್ಮೃತಿ ಔಟ್ ಆದ ಕೊನೆ ಓವರು ಇಟ್ ವಾಸ್ ಲೈಕ್ ಕ್ರೇಜಿ. ಅಂದರೆ ಹೆಂಗೆ ಅನ್ನಿಸ್ತು ಅಂದರೆ ನಮ್ಮ ಹುಡುಗರು ಗೆದ್ದಾಗ ಯಾವ ಥರ ಮಜಾ ಸಿಗುತ್ತೆ ಹಂಗೇ ಇತ್ತು ಮ್ಯಾಚಸ್ ಎಲ್ಲದೂ. ಸೊ ಬ್ರಿಲಿಯಂಟ್ ಆಗಿತ್ತು. ಸೋಲ್ತಾರೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಡೌಟ್ ಇತ್ತು, ಏಕೆಂದರೆ ಯು ಕ್ಯಾನಾಟ್ ಬಿ ವೆರಿ ಶ್ಯೂರ್ ಅಲ್ವಾ. 200 ಹೊಡೆದಾಗ ಗೆದ್ದೇ ಗೆಲ್ತಾರೆ. ಏಕೆಂದರೆ ಇವರಲ್ಲಿ 200ಗಳು ಅಷ್ಟು ನಮ್ಮಲ್ಲಿ ಹುಡುಗರು ಹೊಡೆದಂಗೆ ಅಷ್ಟು ಈಸಿಯಾಗಿ ಆಗಲ್ಲ. ಎಸ್ಪೆಷಲಿ ಫೈನಲ್ 200 ಚೇಸ್ ಮಾಡೋದು ಈಸ್ ನಾಟ್ ದಟ್ ಈಸಿ. ಸೊ ಹಂಗಿರೋದ್ರಿಂದ ಸ್ವಲ್ಪ ಡೌಟ್ ಇತ್ತು. ಬಟ್ ದ ವೇ ಸ್ಮೃತಿ ಮತ್ತು ಓಲ್ ಪ್ಲೇ ಮಾಡಿದ್ದು ಜಸ್ಟ್ ಮ್ಯಾಜಿಕ್. ಸಿಕ್ಕಾಬಟ್ಟೆ ಫುಲ್ ಜೋಶಲ್ಲಿ ರಾತ್ರಿ ಗೆದ್ದಾಗತ್ತು ನಾವೇ ಕಿರ್ಚಾಗ್ಬಿಟ್ವಿ ಗೊತ್ತಿದ್ದ ಕಡೆ. ತೇಜಸ್ ಅಂತ. RCB ಮ್ಯಾಚ್ ಗೆದ್ದರೆ ಮಹಿಳೆಯರು 2 ಬಾರಿ ಕಪ್ನ ಗೆದ್ದಿದ್ದಾರೆ RCB, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಾವು ಮಾತಾಡ್ಕೊಳ್ತಿದ್ವಿ, ಚೇಸ್ ಮಾಡ್ಬೋದಾ, ಫಾಲೋ ಮಾಡ್ತಿದ್ವಿ ಮೊಬೈಲಲ್ಲಿ, ಚೇಸ್ ಮಾಡ್ಬೋದಾ, ಗೆಲ್ಬೋದಾ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಗೆಲ್ಲಲ್ವೇನೋ ಅಂತ ಅಂದ್ಕೊಂಡಿದ್ದು. ಮ್ಯಾಚ್ ನೋಡೋದು ನಿಲ್ಲಿಸ್ಬಿಟ್ಟಿದ್ದೆ ನಾನು. ಅವ್ರು ಬಂದು ಹೇಳಿದ್ರು ಲಾಸ್ಟಲ್ಲಿ ಗೆದ್ದರು ಅಂತ. ಸೊ ಇಟ್ ವಾಸ್ ಅನ್ಬಿಲೀವಬಲ್. ಹೈಲೈಟ್ಸ್ ನೋಡಿದ್ವಿ. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಸಿ ವಿಮೆನ್ ಕ್ರಿಕೆಟ್ ಕಮ್ ಆ್ಯಂಡ್ ಟು ಸಿ ಹೇಗೆ ಸ್ಟಾರ್ಸ್ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ RCB ಗೆದ್ದಿದ್ದು. ಲುಕಿಂಗ್ ಫಾರ್ವರ್ಡ್ ಟು ಮೆನ್ಸ್ ಇದು ನೆಕ್ಸ್ಟ್ ಇದು. ಸೊ ಇಟ್ಸ್ ವೆರಿ ನೈಸ್, ವೆರಿ ಎಕ್ಸೈಟಿಂಗ್. ತುಂಬ ವೆರಿ ಇನ್ಸ್ಪೈರಿಂಗ್, ತುಂಬ ಚೆನ್ನಾಗಿತ್ತು. ಶಿ ಲೆಡ್, ಲೀಡರ್ ಹೇಗೆ ಶಿ ಶುಡ್ ಲೀಡ್ ಬೈ ಎಕ್ಸಾಂಪಲ್ ಹಾಗಿತ್ತು. ಸೊ ಟೋಟ್ಲಿ ಎಂಜಾಯಬಲ್, ಚೆನ್ನಾಗಿತ್ತು, ವೆರಿ ಇನ್ಸ್ಪೈರಿಂಗ್. ಹೌದು ಹೌದು ಹೌದು. ನಾನು ಹೇಳಿದ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ನೋಡೋದು ನಿಲ್ಲಿಸ್ಬಿಟ್ಟೆ ಟೆನ್ಷನ್ ಆಗಿ. ಸೊ ಬಟ್ ಯಾ, ಇಟ್ ವಾಸ್ ಓವರ್ ಆಲ್ ವೆರಿ ಟ್ರೂಲಿ ಫೈನಲ್ಸ್ ಹೇಗಿರಬೇಕು ಹಾಗಿತ್ತು. ಸೊ ಎವ್ರಿ ಬಾಲ್ ವಾಸ್ ಎಂಜಾಯಬಲ್. ಶ್ರುತಿ. ತುಂಬ ಖುಷಿ ಆಯಿತು. ಸಾಮಾನ್ಯವಾಗಿ ಪುರುಷರು ಕ್ರಿಕೆಟ್ ಅಂದರೆ ಎಲ್ಲರೂ ಕ್ರೇಜಿಯಾಗಿ ನೋಡ್ತಾರೆ. ಬಟ್ ಈಗಿನ ಒಂದು ಬೆಳವಣಿಗೆ ಮಹಿಳೆಯರ ಕ್ರಿಕೆಟ್ನೂ ಅಷ್ಟೇ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಪುರುಷರಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಸಾಬೀತು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಬಟ್ ಪೂರ್ತಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನಾನು ಟ್ರಾವೆಲಿಂಗ್ ಇಲ್ಲಿ ಇದ್ದೆ. ಸೊ ಸೋತ್ಬಿಡ್ತಾರೆ ಅನ್ನೋದೇ ಎಲ್ಲರ ಬಾಯಲ್ಲೂ ಇತ್ತು, ಮಹಿಳೆಯರ ಕೈಲಿ ಆಗಲ್ಲ ಅಂತ. ಬಟ್ RCB ಕಪ್ ಗೆದ್ದಿದ್ದು ನಮಗೆಲ್ಲರಿಗೂ ಖುಷಿ ಆಯಿತು. ಬಟ್ ನಾನು ಪ್ರೌಡ್ ಮಾಡ್ಕೊಳ್ತೀನಿ ಅಂತ ನಾನು ಒಬ್ಬ ಮಹಿಳೆಯಾಗಿ. ಸರ್ವಮಂಗಳ. ಮತ್ತೆ ಎರಡನೇ ಬಾರಿ ಕಪ್ ಗೆದ್ದಿದೆ, ಹೇಗೆ ಅನಿಸುತ್ತೆ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಮ್ಮ ಹುಡುಗರು ಇಷ್ಟು ವರ್ಷ ತೊಗೊಂಡ್ರು, ಪ್ರೂವ್ ಮಾಡಿದ್ರು. ಬಟ್ ಸ್ಟಿಲ್ ನಮ್ಮ ಹುಡುಗಿರು 2ನೇ ಸತಿ ಪ್ರೂವ್ ಮಾಡಿದ್ದಾರೆ. 2ನೇ ಸತಿನೂ ಇಷ್ಟು ಒಳ್ಳೆ ಸ್ಕೋರಿಂಗಲ್ಲಿ ಗೆದ್ದು ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿ WPLನ ಗೆದ್ದಿದ್ದಾರೆ. ಇದು ನಮಗೆಲ್ಲರಿಗೂ ಪ್ರೌಡ್ ಫೀಲ್. ಬರೀ ಹೆಣ್ಮಕ್ಳು ಅಂತಲ್ಲ, ಇಡೀ ಎಲ್ಲ ಬೆಂಗಳೂರು ಟೀಮ್ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆಗೆ ಇದೊಂದು ಖುಷಿ ತರೋ ವಿಷಯ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಎಲ್ಲೋ ಸೋಲ್ತಾರೆ ಅನ್ನೋದು ಒಂದೆಲ್ಲೋ ಹೋಪ್. ಬಟ್ ಅದೆಲ್ಲೋ ಇನ್ನೊಂದು ಸತಿ ಅವ್ರಿಗೆ ಒಂದು ಬರುತ್ತಲ್ಲ, ನಾವು ಗೆಲ್ತೀವಿ ಇಲ್ಲ ಆಗುತ್ತೆ ಅನ್ನೋದೊಂದು ಪ್ಲೇಯರ್ಸ್ಗೆ ಬರುತ್ತೆ. ಸೊ ಆಡಿದ್ದಾರೆ, ಅವ್ರು ಪಟ್ಟಿರೋ ಶ್ರಮಕ್ಕೆ ಇದು ಫಲ ಸಿಕ್ಕಿದೆ. ಸೊ ವಿ ಆರ್ ವೆರಿ ಹ್ಯಾಪಿ ನಾವು RCB ಗೆದ್ದಿರೋದು. ಎಲ್ಲ ಹೆಣ್ಮಕ್ಳಿಗೂ ಬರೀ ಕ್ರಿಕೆಟ್ ಅನ್ನೋದು ಒಂದೇ ಅಲ್ಲ, ಹೆಣ್ಮಕ್ಳು ಮುಂದೆ ನುಗ್ಗಬೇಕು. ಕ್ರಿಕೆಟ್ ಒಂದೇ ಗೇಮ್ ಅಲ್ಲ, ಓದೋದ್ರಲ್ಲಿರ್ಬೋದು, ಬೇರೆ ಯಾವುದೇ ಖೋ-ಖೋ, ಕಬಡ್ಡಿ, ಲೆಟ್ ದೇ ಗೋ, ಲೆಟ್ ದೇ ಪ್ಲೇ. ಯಾವುದವ್ರದ್ದು ಪ್ರೂವ್ ಇದೆ ಅವ್ರು ಮಾಡ್ಕೊಳ್ಳಿ. ಈಗ ಒಬ್ಬರು ಕಬಡ್ಡಿಲಿ ಚೆನ್ನಾಗಿ ಆಡ್ತಾರೆ, ಒಬ್ಬರು ಕ್ರಿಕೆಟಲ್ಲಿ ಚೆನ್ನಾಗಿ ಆಡ್ತಾರೆ, ಇನ್ನೊಬ್ರು ಬಾಸ್ಕೆಟ್ಬಾಲಲ್ಲಿ ಆಡ್ಬೋದು. ಸೊ ಲೆಟ್ ದೇ ಪ್ರೂವ್ ದೆಮ್ಸೆಲ್ಸ್. ಹುಡುಗಿರು ಚೆನ್ನಾಗಿ ಆಡಲಿ, ಹುಡುಗಿರು ಗೆಲ್ಲಿ. ವಿ ಆರ್ ಪ್ರೌಡ್ ಆಫ್ ದೆಮ್.